ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಪ್ಲಾಂಬ ದೇವಿ ಹಾಗೂ ಅಭಯ ಆಂಜನೇಯ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಸಪ್ಲಾಂಬ ದೇವಸ್ಥಾನವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಗ್ರಾಮದಲ್ಲಿದೆ. ಹೊಸಕೋಟೆಯಿಂದ 18 ಕಿಲೋಮೀಟರ್, ಮಾಲೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಪುರಾತನವಾದ ದೇವಾಲಯವಿದು. ಇಲ್ಲಿ ಹುತ್ತ ಬೆಳೆದಿತ್ತಂತೆ. ಪಾಪಣ್ಣವರ ಕನಸಲ್ಲಿ ಈ ದೇವಿ ಬಂದು ಈ ಜಾಗದಲ್ಲಿ ನಾನು ನೆಲೆಸಿದ್ದೇನೆ, ಇಲ್ಲಿ ದೇವಸ್ಥಾನ ಕಟ್ಟು ಅಂತ ಹೇಳಿದ್ರಂತೆ. ದನಕರುಗಳಿಗೆ ಕಾಯಿಲೆ ಬಂದಾಗ ಈ ದೇವಿಗೆ ಹರಿಕೆ ಕಟ್ಟಿ ಪೂಜೆ ಮಾಡಿಸಿದರೆ ವಾಸಿಯಾಗುತ್ತಂತೆ. ಈ ದೇವಿಗೆ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಮಾಡುತ್ತಾರೆ. ವರ್ಷಕ್ಕೊಮ್ಮೆ ಇಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಜಾತ್ರೆ ನಡೆಯುತ್ತೆ. ಈ ವರ್ಷ ಕೂಡ ಜನವರಿ 11ರಿಂದ 20ನೇ ತಾರೀಕಿನವರೆಗೆ ಸಪ್ಲಾಂಬ ಜಾತ್ರೆ ನಡೀತಾ ಇದೆ. ಹಾಗೂ ಭಾರಿ ದನಗಳ ಜಾತ್ರೆ ಕೂಡ ನಡೀತಾ ಇದೆ. ಭಾರಿ ದನಗಳ ಜಾತ್ರೆ, ಹಳ್ಳಿಕಾರ್ ವರ್ತು ಸಂತೋಷ್ ಅವರ ಓರಿಗಳನ್ನು ಮತ್ತೆ ಹಲವಾರು ಎತ್ತುಗಳ ಕಂಪ್ಲೀಟ್ ವಿಡಿಯೋನ 2 ಡೇಸ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಈ ವರ್ಷ ಜನವರಿ 11ನೇ ತಾರೀಕು ಜಾತ್ರೆ ಆರಂಭ ಆಗಿದೆ. ಇಲ್ಲಿ ಜಾತ್ರೆ ಈ ಅವಧಿಯಲ್ಲಿ ಪ್ರತಿದಿನ ವಿಶೇಷ ಪೂಜೆಗಳು ನಡೆಸಲಾಗುತ್ತೆ. ವಿಶೇಷವಾಗಿ ಇಲ್ಲಿನ ಗ್ರಾಮಸ್ಥರಿಂದ ಅಗ್ನಿಕುಂಡನ ಮಾಡ್ತಾರೆ. ಹಾಗೆ ಸಂಕ್ರಾಂತಿ ದಿನದಂದು 3 ಊರು ಗ್ರಾಮಸ್ಥರು ಸೇರಿ ಈ ದೇವಿಗೆ ಲಕ್ಷ ದೀಪೋತ್ಸವ ಮಾಡ್ತಾರೆ. ಜನವರಿ 15ರಂದು ಭೀಮಲಿಂಗೇಶ್ವರ ಸ್ವಾಮಿ ಹಾಗೂ ಸಪ್ಲಾಂಬ ದೇವಿಯ ಪಲ್ಲಕ್ಕಿ ಉತ್ಸವ ಇರುತ್ತೆ. मोबाइल ऑप्शन है. ಈ ದೇವಾಲಯದ ವತಿಯಿಂದ ಜಾತ್ರೆಗೆ ಬಂದಿರುವ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕೊಡ್ತಾರೆ.
ಹಾಗೆ ಈ ಸಪ್ಲಾಂಬ ದೇವಸ್ಥಾನ ಪಕ್ಕದಲ್ಲೇ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಈ ದೇವಾಲಯದಲ್ಲಿ ಗಣೇಶನ ಮೂರ್ತಿ ಹಾಗೂ ನವಗ್ರಹಗಳನ್ನು ಕಾಣಬಹುದು. ಈಗ ನೀವು ಕೂಡ ಅಭಯ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.